ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಆನ್ಲೈನಿಂದ ತರಿಸುವಂಥ ತರಕಾರಿ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ, ಎಷ್ಟರ ಮಟ್ಟಿಗೆ ಚೆನ್ನಾಗಿ ಇರೋದಿಲ್ಲ ಅಂತ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ನಿನ್ನೆ ರಾತ್ರಿನೇ ನಾನಿಲ್ಲಿ ತರಕಾರಿಯನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಆರ್ಡ್ರ್ ಮಾಡಿರೋಂಥ ತರಕಾರಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಬಂತು. ಸೊ ನೋಡೋಣ, ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದು ಯಾವ ರೀತಿ ಇದೆ ತರಕಾರಿ ಅಂತ. ಈಗ ನಾನಿಲ್ಲಿ ಬೆಂಡೆಕಾಯನ್ನು ಪಾಕೆಟ್ ಕಟ್ ಮಾಡಿ ಕೈಯಲ್ಲಿ ಹಿಡಿತಾ ಇದ್ದಂಗೆ ನನಗೆ ಅನಿಸ್ತಾ ಇತ್ತು, ಸೊ ಫ್ರಿಜ್ಜಲ್ಲಿ ಇರುವಂಥ ತರಕಾರಿಯನ್ನು ಇವರು ಕೊಟ್ಟು ಕಳಿಸಿದಾರೇನೋ ಅಂದ್ಬಿಟ್ಟು. ಯಾಕಂದರೆ ಕೈಯಲ್ಲಿ ಸ್ವಲ್ಪ ಇದು ತಣ್ಣಗೆ ಅನಿಸ್ತಾ ಇತ್ತು, ಕೋಲ್ಡಾಗಿತ್ತು. ಬೆಂಡೆಕಾಯಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಅಂದರೆ ಪೂರ್ತಿ ದೊಡ್ಡದಾಗಿರುವಂಥ ಬೆಂಡೆಕಾಯಿ ಮತ್ತು ಸ್ವಲ್ಪ ಚಿಕ್ಕದಾಗಿರುವಂಥ ಬೆಂಡೆಕಾಯಿನ ಇವರು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ನಾವು ಹೊರಗಡೆ ಏನಾದರೂ ತರಕಾರಿ ತರಕ್ಕೆ ಹೋದಾಗ ಈ ರೀತಿ ದಪ್ಪವಾಗಿರುವಂಥ ಬೆಂಡೆಕಾಯಿ ಇದ್ದರೆ ನಾವು ಸಪ್ರೇಟನ್ನಾಗಿ ಮಾಡ್ಕೋತೀವಿ. ಅಂದರೆ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಏನಿರುತ್ತಲ್ಲ ಅದು ಮಾತ್ರ ತೊಗೋತೀವಿ. ಈ ರೀತಿ ದಪ್ಪವಾಗಿರುವಂಥ ಬೆಂಡೆಕಾಯಿ ತೊಗೋದಿಲ್ಲ, ಯಾಕಂದರೆ ಪಲ್ಯ ಕೂಡ ಚೆನ್ನಾಗಿ ಆಗೋದಿಲ್ಲ, ಹಾಗೆ ಇದರಲ್ಲಿ ಬೀಜ ಜಾಸ್ತಿ ಇರುತ್ತೆ ಅಂತ. ನಂತರ ಇಲ್ಲಿ ಗೋರೆಕಾಯಿ ಕೂಡ ಒಂದು ಅರ್ಧ ಕೆಜಿ ನಾನು ತೊಗೊಂಡಿದ್ದೆ. ಆನ್ಲೈನಲ್ಲಿ ನೀವು ಯಾವುದೇ ತರಕಾರಿಯನ್ನು ತಗೊಳ್ಳಿ, ಅರ್ಧ ಕೆಜಿ ಮೇಲ್ಗಡೆನೇ ಕೊಡ್ತಾರೆ. ಸೊ 1/4 ಕೆಜಿ ಏನು ಕೊಡೋದಿಲ್ಲ. ಸೊ ಗೋರೆಕಾಯಿ ಮೇಲೆ ನಾವು ಓಪನ್ ಮಾಡಿದಾಗ ಸೊ ಅದ್ರ ಮೇಲ್ಗಡೆ ನೀರೆಲ್ಲ ಚಿಪ್ಪಳಿಕೆ ಕೊಡ್ತೀವಲ್ಲ, ಆ ರೀತಿ ಅನ್ನಿಸ್ತಾ ಇತ್ತು. ಇದು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದರೆ ಯಾವುದೇ ತರಕಾರಿ ನಾವು ಕೈಯಲ್ಲಿ ಹಿಡಿದಾಗ ತುಂಬ ಕೋಲ್ಡಾಗಿ ಅನಿಸಿದರೆ ಗೊತ್ತಾಗ್ಬಿಡುತ್ತೆ ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದು ಅಂದ್ಬಿಟ್ಟು. ಗೋರೆಕಾಯಿ ಕೂಡ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ದಪ್ಪವಾಗಿರುವಂಥ ಗೋರೆಕಾಯಿ ಕೊಟ್ಟಿದ್ದರು. ಸೊ ಈ ರೀತಿ ದಪ್ಪವಾಗಿರೋಂಥ ಗೋರೆಕಾಯಿನ ಪಲ್ಯ ಮಾಡಿದರೆ ಸ್ವಲ್ಪನೂ ಚೆನ್ನಾಗಿ ಅನಿಸೋದಿಲ್ಲ, ಆದರೆ ಗೊಜ್ಜು ಮಾಡಿದರೆ ಒಂದು ರೀತಿಯಲ್ಲಿ ಓಕೆ. ನಂತರ ನಾನು ಇಲ್ಲಿಂದ ಅರ್ಧ ಕೆಜಿ ಆಗೋಷ್ಟು ಹಾಗಲಕಾಯಿಯನ್ನು ತರಿಸ್ತಿದ್ದೆ. ಸೊ ಹಾಗಲಕಾಯಿ ಕೂಡ ಪರವಾಗಿಲ್ಲ, ಒಂದು ಕೋಲ್ಡ್ ಅಂತ ಇರಲಿಲ್ಲ ಕೈಯಲ್ಲಿ. ಸೊ ಚೆನ್ನಾಗಿತ್ತು ಹಾಗಲಕಾಯಿ, ಒಂದು ರೀತಿಯಲ್ಲಿ ಅಷ್ಟು ಫ್ರೆಶ್ ಆಗೇನು ಇರಲಿಲ್ಲ. ಸೊ ಒಂದು 2 ರಿಂದ 3 ದಿನ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇದು ಹಾಗಲಕಾಯಿ ಇತ್ತು. ಹಾಗಲಕಾಯಿ ಒಂದು ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಯಾವ ತರಕಾರಿ ಮತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಕ್ಯಾರೆಟು ನಾನು ಆರ್ಡ್ರ್ ಮಾಡುವಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಕೈಯಲ್ಲಿ ಹಿಡಿದಾಗ ಅನ್ನಿಸ್ತಾ ಇದೆ ಒಂದು ರೀತಿಯಲ್ಲಿ ಬಾಡಿರುವ ರೀತಿಯಲ್ಲಿ. ಒಂದು 4-5 ದಿನವೂ ನಮಗಿದು ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಕ್ಯಾರೆಟು, ಅಷ್ಟು ಬಾಡ್ದಂಗೆ ಅನಿಸಿತ್ತು. ಅವರೇ ಮೊದಲೇ ಒಂದು 4-5 ದಿನ ಸ್ಟೋರ್ ಮಾಡಿ ನಮಗೆ ಕೊಟ್ಟು ಕಳಿಸಿದಾರೇನೋ ಅನ್ನಬೇಕು, ಆ ರೀತಿ ಅನ್ನಿಸ್ತು. ಕ್ಯಾರೆಟ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಯಾವಾಗಲೂ ಹೊರಗಡೆ ಹೋದಾಗ ಕ್ಯಾರೆಟು ಮತ್ತು ಬೀಟ್ರೂಟು ನೋಡಿದ ತಕ್ಷಣವೇ ತಿನ್ಬೇಕು ಅನ್ನಿಸ್ಬೇಕು, ಆ ರೀತಿ ಇದ್ದರೆ ಮಾತ್ರ ತಗೋತೀನಿ. ಸೊ ಇಲ್ಲಾಂದರೆ ತಗೊಳ್ಳೋದಿಲ್ಲ. ಯಾಕಂದರೆ ಇದೆಲ್ಲ ನಾನು ದೋಸೆಗೆ ಹಾಗೆ ಇಡ್ಲಿ ಅವೆಲ್ಲ ಮಾಡುವಾಗ ಮಗನಿಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಜಾಸ್ತಿ ಮಾಡಿಕೊಡ್ತೀನಿ. ಹಾಗಾಗಿ ಫ್ರೆಶ್ ಆಗಿದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ತಗೋತೀನಿ. ಸೊ ಕ್ಯಾರೆಟು ಮತ್ತು ಬೀಟ್ರೂಟ್ ಕೂಡ ಅಷ್ಟು ಫ್ರೆಶ್ ಆಗಿರಲಿಲ್ಲ, ಬಾಡಿರೋ ರೀತಿಯಲ್ಲಿ ಇತ್ತು. ನಂತರ ಬ್ರೋಕ್ಲಿ ಕೂಡ ನಾನಿಲ್ಲಿ ಒಂದು ಅರ್ಧ ಕೆಜಿ ತರಿಸಿದ್ದೆ. ಸೊ ಬ್ರೋಕ್ಲಿ ಯಾವ ರೀತಿ ಇದೆ ಅಂದರೆ ಸ್ವಲ್ಪ ನೋಡೋಕ್ಕೆ ಎಲ್ಲೋ ಅನ್ನಿಸ್ತಾ ಇತ್ತು. ಅಂದರೆ 1-2 ದಿನ ಇಟ್ಟರೆ ಪೂರ್ತಿ ಎಲ್ಲೋ ಆಗಿಬಿಡುತ್ತೇನೋ ಅನ್ನಬೇಕು, ಆ ರೀತಿ ಇತ್ತು. ಬ್ರೋಕ್ಲಿ ನೋಡೋಕ್ಕೆ ತುಂಬ ಗ್ರೀನಾಗಿ ಇರಬೇಕು, ಆ ರೀತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಪ್ರತಿ ಸತಿ ಗ್ರೀನ್ ಆಗಿರುವಂಥ ಬ್ರೋಕ್ಲಿನೇ ತೊಗೊಂಡು ಬರ್ತೀನಿ. ನನ್ನ ಮಗನಿಗೆ ನನಗೆ ತುಂಬಾ ಇಷ್ಟ ಬ್ರೋಕ್ಲಿ ಅಂದರೆ, ಹಾಗಾಗಿ ಬ್ರೋಕ್ಲಿ ಕೂಡ ಸ್ವಲ್ಪನೇ ಚೆನ್ನಾಗಿರಲಿಲ್ಲ ಇಲ್ಲಿ. ನಂತರ ಇಲ್ಲಿ ಎಲೆಕೋಸು ಒಂದು 600-650 ಗ್ರಾಮ್ ಇದ್ದಷ್ಟು ಎಲೆಕೋಸನ್ನು ತರಿಸಿದ್ದೆ ನಾನು. ಸೊ ಎಲೆಕೋಸು ಒಂದು ಓಕೆ ಅನ್ನಿಸ್ತು, ಯಾಕಂದರೆ ಗ್ರೀನ್ ಆಗಿತ್ತು, ಫ್ರೆಶ್ ಆಗಿತ್ತು. ಕೈಯಲ್ಲಿ ಕೂಡ ಅದು ಕೋಲ್ಡ್ ಆಗಿರಲಿಲ್ಲ. ಸೊ ಚೆನ್ನಾಗಿತ್ತು ಎಲೆಕೋಸು. ನನಗಿಲ್ಲಿ ಎಲೆಕೋಸು ಮತ್ತು ಹಾಗಲಕಾಯಿ ಮಾತ್ರ ಚೆನ್ನಾಗಿ ಅನ್ನಿಸ್ತು, ಮಿಕ್ಕಿದ ಯಾವ ತರಕಾರಿ ಕೂಡ ಚೆನ್ನಾಗಿ ಅನ್ನಿಸ್ತಿಲ್ಲ. ಫ್ರೆಂಡ್ಸ್, ನೀವೇನಾದ್ರು ಆನ್ಲೈನ್ ಪರ್ಚೇಸ್ ಮಾಡಬೇಕಪ್ಪ ತರಕಾರಿ ಅಂದರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸೊ ಅಷ್ಟೇ ದುಡ್ಡಲ್ಲಿ ನಾವು ಹೊರಗಡೆ ಹೋಗಿ ನಾವೀಗ ಸ್ವತಃ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ನೋಡಿಬಿಟ್ಟು ತರಕಾರಿ ತರ್ತೀವಲ್ಲ, ಅದೇ ಬೆಸ್ಟ್ ಅಂತ ಹೇಳ್ಬೋದು. ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವತಃ ನಾನೇ ಹೋಗಿ ಚೆನ್ನಾಗಿ ಎಳೆದಾಗಿರುವಂಥ ಹಾಗೆ ಫ್ರೆಶ್ ಆಗಿರುವಂಥ ತರಕಾರಿಯನ್ನು ಅಷ್ಟೇ ದುಡ್ಡಲ್ಲಿ ಇಷ್ಟು ತರಕಾರಿಯನ್ನು ನಾನು ತೊಗೊಂಡು ಬಂದಿದ್ದೀನಿ. ರೇಟ್ ಕೂಡ ಕಡಿಮೆ, ಹಾಗೆ ತರಕಾರಿ ಕೂಡ ತುಂಬ ಫ್ರೆಶ್ ಆಗಿರುವಂಥ ತರಕಾರಿಯನ್ನು ನಾವು ತರ್ಬೋದು. ಈ ರೀತಿ ತರಕಾರಿ ತಂದರೆ 1 ತಿಂಗಳವರೆಗೂ ನಾವು ಚೆನ್ನಾಗಿ ಸ್ಟೋರ್ ಕೂಡ ಮಾಡ್ಬೋದು. ಮೊದಲಿಗೆ ಎಲ್ಲ ತರಕಾರಿಯನ್ನು ಜೋಡಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಅರ್ಧ ಲೀಟ್ರದ್ದು ಚಿಕ್ಕದಾಗಿರುವಂಥ ಒಂದು ಬಾಟ್ಲಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಚಾಕು ಬಿಸಿ ಮಾಡಿಕೊಂಡು ಬಾಟ್ಲಿಯನ್ನು ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಕ್ಯಾರೆಟನ್ನು ಮುಂದುಗಡೆ ಇರುವಂಥ ತುದಿ ಮತ್ತು ಹಿಂದುಗಡೆ ಇರುವಂಥ ತುದಿಯನ್ನು ಕಟ್ ಮಾಡಿ ನೀರಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾಟ್ಲಿಯಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ಯಾರೆಟ್ ತಂದರೆ ಸೊ ದೊಡ್ಡದಾಗಿರುವಂಥ ಬಾಟ್ಲಿಯನ್ನೇ ತಗೊಳ್ಳಿ. ನಾನಿಲ್ಲಿ 1/4 ಕೆಜಿ ಆಗೋಷ್ಟು ಕ್ಯಾರೆಟ್ ಮಾತ್ರ ತಗೊಂಡಿದ್ದೆ. ಸೊ ಹಾಗಾಗಿ ಚಿಕ್ಕದಾಗಿರುವಂಥ ಒಂದು ಬಾಟ್ಲಿಯನ್ನು ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಇನ್ನೊಂದು ಬಾಟ್ಲಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ.
ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ನಾವು ನೀರಲ್ಲಿ ಹಾಕಿ ಇಡೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪನೂ ಕೆಡೋದಿಲ್ಲ. ಸೊ ಹಣ್ಣು ಆಗ್ತಾ ಆಗ್ತಾ ಹೋಗುತ್ತೆ, ಆದರೆ ಕೊಳೆಯೋದಿಲ್ಲ. ಈ ನೀರನ್ನು ನಾವು ಡೈಲಿ ಚೇಂಜ್ ಮಾಡ್ತಾನೆ ಇರಬೇಕು. ನಂತರ ನಾನಿಲ್ಲಿ ಕಾಟನ್ ಬಟ್ಟೆಯನ್ನ ಸ್ವಲ್ಪನೇ ಹಸಿ ಮಾಡಿ ತಗೊಂಡಿದ್ದೀನಿ. ಅದರಲ್ಲಿ ಈಗ ನಾವು ಶುಂಠಿಯನ್ನ ಇಡಬೇಕು. ಸೊ ಈ ಬಟ್ಟೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ಎಷ್ಟು ಮಣ್ಣಾಗಿದೆ ಅಂದ್ಬಿಟ್ಟು. ನಾ ಪ್ರತಿ ಸತಿ ಶುಂಠಿ ತಂದಾಗ ಇದೇ ರೀತಿ ಈ ಬಟ್ಟೆಯಲ್ಲೇ ಇಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಒಂದು ಕಾಟನ್ ಬಟ್ಟೆಯನ್ನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಇಡಿ ಫ್ರೆಂಡ್ಸ್. ಈ ರೀತಿ ಇಡೋದ್ರಿಂದ ಸ್ವಲ್ಪನೂ ಶುಂಠಿ ಇಲ್ಲಿ ಒಣಗೋದಿಲ್ಲ, ತುಂಬಾನೇ ಫ್ರೆಶ್ ಆಗಿರುತ್ತೆ. ನಂತರ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪನೇ ಅರ್ಧ ಆಗಿರಬೇಕು. ಸೊ 1 ಫಿಂಗರ್ ಅಥವಾ 2 ಫಿಂಗರ್ ಹೋಗುವಷ್ಟು ಅರ್ಧ ಆಗುವಷ್ಟು ನೀರನ್ನ ತಗೋಬೇಕು. ನಂತರ ನಾವು ಒಂದು ಸ್ಟೀಲ್ ಪ್ಲೇಟ್ ಅಲ್ಲಿ ತರಕಾರಿಯನ್ನ ಎಲ್ಲ ಜೋಡಿಸ್ಬಿಟ್ಟು ಈ ರೀತಿ ಇಡಬೇಕು ಫ್ರೆಂಡ್ಸ್. ಈ ರೀತಿ ಇಡೋದ್ರಿಂದ ತರಕಾರಿ ನೀವು 1 ತಿಂಗಳವರೆಗೆ ಇಟ್ಟರು ಕೂಡ ಫ್ರೆಶ್ ಆಗೇ ಇರುತ್ತೆ. ಆದಷ್ಟು ಮಣ್ಣಿನ ಮಡಕೆ ಇದ್ರೆ ಯೂಸ್ ಮಾಡಿ, ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ. ಹಳೆ ಕಾಲದ ಜನರೆಲ್ಲರೂ ಮಣ್ಣಿನ ಮಡಿಕೆ ಮೇಲೆ ಈ ರೀತಿ ತರಕಾರಿಯನ್ನ ಸ್ಟೋರ್ ಮಾಡ್ತಿದ್ರು, ತುಂಬಾನೇ ಫ್ರೆಶ್ ಆಗಿರ್ತಿತ್ತು. ಸೊ ಅವಾಗೆಲ್ಲ ಫ್ರಿಜ್ ಇರ್ತಾ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಮಣ್ಣಿನ ಮಡಿಕೆ ಜಾಸ್ತಿ ಯೂಸ್ ಮಾಡ್ತಿದ್ರು ಪ್ರತಿಯೊಬ್ರು ಕೂಡ ಅವಾಗ. ನಂತರ ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆಯನ್ನ ಸ್ವಲ್ಪನೇ ಹಸಿ ಮಾಡಿಕೊಂಡು ಅದ್ರ ಮೇಲ್ಗಡೆ ಮುಚ್ತಾ ಇದ್ದೀನಿ. ಈ ರೀತಿ ಮುಚ್ಚಿಬಿಟ್ಟು ಇಡಬೇಕು. ಸೊ ಈ ರೀತಿ ಇಡೋದ್ರಿಂದ ತರಕಾರಿ ಇಲ್ಲಿ 1 ತಿಂಗಳಾದ್ರೂ ಸ್ವಲ್ಪನೂ ಕೆಡೋದಿಲ್ಲ ಫ್ರೆಂಡ್ಸ್. ಬಟ್ಟೆ ಒಣಗಿದ ಮೇಲೆ ಸ್ವಲ್ಪ ಮತ್ತೆ ಇದಕ್ಕೆ ನೀರನ್ನ ಸೇರಿಸಬೇಕು. ನಂತರ ನಾನಿಲ್ಲಿ ಸೋರೆಕಾಯಿನ ಕೂಡ ಯಾವ ರೀತಿ ಸ್ಟೋರ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ನ್ಯೂಸ್ ಪೇಪರ್ ಅನ್ನ ಯೂಸ್ ಮಾಡಿ. ನ್ಯೂಸ್ ಪೇಪರ್ ಅನ್ನು ಯೂಸ್ ಮಾಡೋದ್ರಿಂದ ಸೋರೆಕಾಯಿ ತುಂಬಾನೇ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಸೊ ನನ್ನ ಹತ್ರ ಇಲ್ಲಿ ನ್ಯೂಸ್ ಪೇಪರ್ ಇಲ್ಲಪ್ಪ ಅಂದ್ಬಿಟ್ಟು ನಾನು ಬುಕ್ಕಿನ ಪೇಜ್ ಇರುತ್ತಲ್ಲ ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪೇಪರ್ ಹಾಳೆಯನ್ನ ಚೆನ್ನಾಗಿ ಇದಕ್ಕೆ ಸುತ್ತಬಿಟ್ಟು ನಂತರ ಒಂದು ಬಟ್ಟೆ ಚೀಲ ಇರುತ್ತಲ್ಲ ಆ ಬಟ್ಟೆ ಚೀಲದಲ್ಲಿ ಹಾಕಬೇಕು. ಈ ರೀತಿ ಬಟ್ಟೆ ಚೀಲದಲ್ಲಿ ಹಾಕಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ನಮ್ದು ಸೋರೆಕಾಯಿ ಇರುತ್ತೆ. ನಂತರ ನಾನಿಲ್ಲಿ ಹೀರೆಕಾಯಿ ಕೂಡ ತೋರಿಸ್ತಾ ಇದ್ದೀನಿ. ಹೀರೆಕಾಯಿಲಿ ಕೂಡ ನೀರು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಂದ್ರೆ ಸ್ವಲ್ಪನೇ ಬಟ್ಟೆಯನ್ನ ಒದ್ದೆ ಮಾಡ್ಕೋಬೇಕು, ಕಾಟನ್ ಬಟ್ಟೆಯನ್ನ. ನಂತರ ಇದಕ್ಕೆ ಸುತ್ತಬಿಟ್ಟು ಇಡಬೇಕು. ಆ ರೀತಿ ಇಡೋದ್ರಿಂದ ಹೀರೆಕಾಯಿ ಕೂಡ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ನಂತರ ನಾನಿಲ್ಲಿ ಸ್ವಲ್ಪ ಬೆಂಡೆಕಾಯಿ ಫ್ರೈನ ಮಾಡಿದ್ದೀನಿ, ಹಾಗೆ ಹೀರೆಕಾಯಿ ಪಲ್ಯ ಕೂಡ ಇಲ್ಲಿ ಮಾಡಿದ್ದೀನಿ ಇವತ್ತು ರಾತ್ರಿಗೋಸ್ಕರ. ನಂತರ ನಾನು ನಿಮ್ಗೆ ಇಲ್ಲಿ ಮಧ್ಯಾಹ್ನ 2nd ಡೇ ತೋರಿಸ್ತಾ ಇದ್ದೀನಿ ನಮ್ಮ ತರಕಾರಿ ಎಷ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು. ಸೊ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಮೂಲಂಗಿ ತಿನ್ಬೇಕಂತ ತಗೋತಾ ಇದ್ದೆ. ಸೊ ಹಾಗೆ ವಿಡಿಯೋ ಮಾಡಿದ್ರಾಯ್ತಲ್ಲ ಅಂದ್ಬಿಟ್ಟು ಸೊ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಟ್ಟೆ ಕೂಡ ಇಲ್ಲಿ ಒಣಗಿತ್ತು. ಸೊ ಈ ಬಟ್ಟೆಯನ್ನ ಮತ್ತೆ ನಾವು ಸ್ವಲ್ಪ ಒದ್ದೆ ಕೂಡ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಈ ಬಟ್ಟೆಯನ್ನ ಈ ರೀತಿ ಮುಚ್ಚಿಬಿಟ್ಟು ಮೇಲ್ಗಡೆ ಸ್ವಲ್ಪನೇ ನೀರನ್ನ ಸೇರಿಸಬೇಕು. ನೀರನ್ನ ಜಾಸ್ತಿ ಸೇರ್ಸಕ್ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪನೇ ಸೇರಿಸಿ. ಜಾಸ್ತಿ ನೀರು ಸೇರಿಸಿದ್ರೆ ಮತ್ತೆ ತರಕಾರಿಯಲ್ಲಿ ಕೊಳೆತು ಬಿಡುತ್ತೆ. ಹಾಗೆ ಕೆಳಗಡೆ ನೀರು ಕೂಡ ನಾನು ನಿಮ್ಗೀಗ ತೋರಿಸ್ತೀನಿ ಫ್ರೆಂಡ್ಸ್. ನೀರು ಸ್ವಲ್ಪ ಈ ರೀತಿ ವೈಟ್ ಆಗಿ ಮೇಲ್ಗಡೆ ಆಗುತ್ತೆ. ಈ ನೀರನ್ನ ಕೂಡ ನೀವು 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದ್ರೆ ನೀರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಆಗೋಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ನಿಮ್ಗೆ ಇಲ್ಲಿ 4 ದಿನದ ನಂತರ ತರಕಾರಿಯನ್ನ ತೋರಿಸ್ತಾ ಇದ್ದೀನಿ. ತರಕಾರಿ ಎಷ್ಟು ಫ್ರೆಶ್ ಆಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಈಗ ಜಸ್ಟ್ ತಂದಿಟ್ಟಿರೋ ರೀತಿಯಲ್ಲಿ ತರಕಾರಿ ಇದೆ ಇದು. ಸೊ ಫ್ರೆಂಡ್ಸ್, ನಾ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನೀವು ಒಂದ್ಸತಿ ಈ ಟಿಪ್ಸನ್ನು ಟ್ರೈ ಮಾಡಿ, ಖಂಡಿತ ನೀವು ನೆಕ್ಸ್ಟ್ ಟೈಮ್ ನೀವು ನನಗೆ ಕಮೆಂಟನ್ನು ಹಾಕ್ತೀರಾ. ಸೊ ತುಂಬಾ ಚೆನ್ನಾಗಿ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀರಾ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದ್ದು ತರಕಾರಿಲಿ ಫ್ರೆಶ್ ಆಗೇ ಇರುತ್ತೆ. 8 ರಿಂದ 15 ದಿನದವರೆಗೂ 1 ತಿಂಗಳವರೆಗೂ ಕೂಡ ನೀವು ನಾ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಬೇಕು. ನೋಡ್ತಾ ಇರ್ಬೋದು. ಹಾಗೆ ತರಕಾರಿ ಕೂಡ ಎಷ್ಟು ಫ್ರೆಶ್ ಆಗಿ ಎಳೆದಾಗಿದೆ ಅಂದ್ಬಿಟ್ಟು. ಸ್ವಲ್ಪನೂ ಕೊಳತಿಲ್ಲ, ಸ್ವಲ್ಪನೂ ಒಣಗೂ ಇಲ್ಲ ಫ್ರೆಂಡ್ಸ್. ಆದರೆ ಮೂಲಂಗಿ ಮಾತ್ರ ಸ್ವಲ್ಪನೇ ಬಾಡಿದಂಗೆ ಕಾಣ್ತಾ ಇದ್ದಾವೆ. ನೋಡ್ತಾ ಇರ್ಬೋದು ಮೂಲಂಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆ ಎಲ್ಲ ತರಕಾರಿ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು. ಸೊ ನೀರನ್ನು ನಾನು ಇಲ್ಲಿ 2 ದಿನಕ್ಕೊಂದ್ಸತಿ ಚೇಂಜ್ ಮಾಡ್ತಾ ಇದ್ದೆ. ಸೊ ಈಗ ಬದನೆಕಾಯಿ ಸ್ವಲ್ಪ ತೆಗೆದ್ಬಿಟ್ಟು ನಂತರ ನಾನು ಮತ್ತೆ ಇದು ಬಟ್ಟೆಯನ್ನ ಒದ್ದೆ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಸೋರೆಕಾಯಿ ಕೂಡ ನೀವು ನೋಡ್ತಾ ಇರ್ಬೋದು. ಸೋರೆಕಾಯಿ ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು. ಸೊ ನಾ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಂತರ ಇಲ್ಲಿ ಕೊತ್ತಂಬರಿ ಮತ್ತು ಕ್ಯಾರೆಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಪೂರ್ತಿ ಹಣ್ಣಾಗ್ತಾ ಹೋಗ್ತಾ ಇದೆ, ಆದರೆ ಸ್ವಲ್ಪನೂ ಕೆಟ್ಟಿಲ್ಲ, ಕೊಳ್ತಿಲ್ಲ. ಇಲ್ಲಿ ಕೊತ್ತಂಬರಿ ನೀವು ನೋಡ್ತಾ ಇರ್ಬೋದು. ಡೈಲಿ ಯೂಸ್ ಮಾಡ್ತಾ ಇದ್ರೆ ಕೊತ್ತಂಬರಿ ಇಲ್ಲಿ ಹಣ್ಣಾಗೋದಿಲ್ಲ, ಸ್ವಲ್ಪ ತಗೋತಾ ಹೋದ್ರೆ. ಸೊ ನಾನಿಲ್ಲಿ ವಿಡಿಯೋಗೋಸ್ಕರ ಹಾಗೆ 4 ದಿನದವರೆಗೂ ಇದನ್ನ ಸ್ವಲ್ಪನೂ ಮುಟ್ಟದೇನೆ ಹಾಗೆ ಇಟ್ಟಿದ್ದೆ. ಸೊ ವಿಡಿಯೋ ಮಾಡೋಗೋಸ್ಕರ. ಹಾಗಾಗಿ ಇಲ್ಲಿ ಸ್ವಲ್ಪ ಹಣ್ಣಾಗಿದೆ ಕೊತ್ತಂಬರಿ. ನಂತರ ನಿಮ್ಗೆ ಇಲ್ಲಿ ಕ್ಯಾರೆಟ್ ಕೂಡ ತೋರಿಸ್ತಾ ಇದ್ದೀನಿ.
ಕ್ಯಾರೆಟ್ ಅಂದ್ರೆ ತುಂಬ ಫ್ರೆಶ್ ಆಗಿತ್ತು. ಸೊ ಕ್ಯಾರೆಟ್ ಈಗ ನಾವು ಅಂಗಡಿಯಿಂದ ತಗೊಂಡು ಬಂದಿದ್ದೀವೇನೋ ಅನ್ಬೇಕು, ಅಷ್ಟು ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.